ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಾವಿವತ್ತು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅಳಗವಾಡಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಅಳಗವಾಡಿ ಗ್ರಾಮಕ್ಕೆ ಬಂದಿದ್ದೇವೆ. ಬಂದಿರುವಂಥ ಉದ್ದೇಶ ಏನು ಅಂತಂದರೆ, ಅಳಗವಾಡಿ ಗ್ರಾಮ ಎಂದರೆ ತಟ್ಟನೆ ನೆನಪಾಗುವುದು ನವಲಗುಂದ ಹಾಗೂ ನರಗುಂದ ಬಂಡಾಯದ ಊರು ಬರುವುದೇ ಮೊದಲು ಅಳಗವಾಡಿ. ಅಳಗವಾಡಿಯಲ್ಲಿ ಹುತಾತ್ಮ ರೈತ ಬಸಪ್ಪ ಲಕ್ಕುಂಡಿ ಇವರು ಸಹ ರೈತರ ಹೋರಾಟದಲ್ಲಿ ವೀರಮರಣವನ್ನು ಒಪ್ಪಿದಂಥ ಊರು ಅಳಗವಾಡಿ. ಇದೇ ಗ್ರಾಮಕ್ಕೆ ಬಂದಿದ್ದೇವೆ. ಗ್ರಾಮಕ್ಕೆ ಬರುವ ಉದ್ದೇಶವೇನಂತಂದರೆ, ಅಳಗವಾಡಿ ಗ್ರಾಮದ ರೈತ ಮಹಿಳೆಯು, ರೈತ ಹೋರಾಟಗಾರರು ಆದ ಹಾಗೂ ಅಳಗವಾಡಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯೂ ಆದ ಶ್ರೀಮತಿ ರೇಣುಕಾ ಹೊಂಗಲ್ ಇವರ ಮನೆಗೆ ಬಂದಿದ್ದೇವೆ. ಬನ್ನಿ ವೀಕ್ಷಕರೇ, ರೇಣುಕಾ ಹೊಂಗಲ್ ಅವರನ್ನು ತಮಗೆ ಪರಿಚಯ ಮಾಡಿಸಿಕೊಡುತ್ತೇನೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ವೀಕ್ಷಕರಿಗೆ ತಮ್ಮ ಕಿರು ಪರಿಚಯವನ್ನು ಹೇಳಿ. ನಾನು ರೇಣುಕಾ ಹೊಂಗಲ, ಅಳಗವಾಡಿ ರಾಮಪ್ಪ ಯಲ್ಲಪ್ಪ ಹೊಂಗಲ್ ಇವರ ಮಗಳು ರೇಣುಕಾ ಹೊಂಗಲ್ ಅಂತ. ಮೇಡಮ್, ಇವಾಗ ನಾವು ಸರ್ವೆ ಮಾಡಿದ ಪ್ರಕಾರ, ಅಂದರೆ ಅಳಗವಾಡಿ ಆಯಿತು ಮತ್ತು ನಿಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಗ್ರಾಮಗಳಿಗೆ ನಾವು ಸರ್ವೆ ಮಾಡಿದ ಪ್ರಕಾರ, ಬರುವ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿ ರೇಣುಕಾ ಹೊಂಗಲ್ ಅವರಂತ ಕೇಳಲ್ಪಟ್ಟಿದ್ದೇನೆ. ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಸರ್, ಹೌದು ಸರ್, ನಾನು ಪ್ರಬಲ ಆಕಾಂಕ್ಷಿ. ನಮ್ಮ ಊರ ಜನರ ಒತ್ತಾಯದ ಮೇರೆಗೆ ನಾನು ಜನರ ಸೇವೆ ಮಾಡೋಕ್ಕೆ ನಾನು ರೆಡಿಯಾಗಿದ್ದೇನೆ ಸರ್. ಅಂದರೆ ನಿಮ್ಮ ಗ್ರಾಮದವರು ನಿಮಗೆ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ನಿಲ್ಲು, ಇಲೆಕ್ಷನ್ ಕಂಟೆಸ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್, ಅವರ ಒತ್ತಾಯದಿಂದ ನಾನು ಪ್ರಯತ್ನ ಮಾಡತ್ತೇನೆ ಸರ್. ಮೇಡಮ್, ಇನ್ನೊಂದು, ನೀವು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಅಂತ ಕೇಳಲ್ಪಟ್ಟಿದ್ದೀವಿ. ಮತ್ತು ರಾಜಕೀಯಕ್ಕೆ ಬರಬೇಕಾದ್ರೆ ಯಾವ ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದೀರಿ ಮೇಡಮ್? ಏನನ್ನ ಹಣ ಮಾಡಬೇಕಂತಾನೋ, ಏನೋ ಜನರ ಸೇವೆ ಮಾಡಬೇಕಂತಾನೋ, ಏನು ಉದ್ದೇಶ ಮೇಡಮ್? ಸರ್, ಜನರ ಕಷ್ಟ ನೋಡೋಕೆ ನನ್ನ ಕಡೆಯಿಂದ ಆಗ್ತಿಲ್ಲ. ನಾನು ಏನೋ ಜನರಿಗೆ ಒಂದೇನೋ ಸೇವೆ ಮಾಡಬೇಕು, ಆಮೇಲೆ ಅವ್ರಿಗೇನೋ ಒಂದು ಹೆಲ್ಪ್ ಮಾಡಬೇಕು, ಸುಧಾರಣೆ ಮಾಡಬೇಕು ಅಂತ ನಾನು ಜನಸೇವೆ ಮಾಡಬೇಕಂತ ನಾನು ಬಂದಿದ್ದು ರಾಜಕೀಯ. ಅಂದರೆ ಜನಸೇವೆ, ಜನಾರ್ದನನ ಸೇವೆ ಅನ್ನುವ ರೀತಿಯಲ್ಲಿ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಜನರ ಇದನ್ನ ಮಾಡ್ಬೇಕಂತ ನೀವು? ಒಟ್ಟು ಜನರ ಮಧ್ಯೆ ಇರುವುದು ನಾನು. ಆಮೇಲೆ ಜನರ ಕಷ್ಟ ಸುಖಕ್ಕೆ, ಆಮೇಲೆ ಅವ್ರು ಏನು ಅಪೇಕ್ಷೆ ಪಡ್ತಾರೆ, ಯಾವ ಥರ ನಮ್ಮ ಸೇವೆಗೆ ಯಾವ ಥರ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ, ಅವ್ರು ಯಾವ ಥರ ಇಷ್ಟಪಡ್ತಾರೆ, ಆ ಥರ ಅವರ ಜನರ ಒಂದು ಇಷ್ಟ ಪ್ರಕಾರ ನಾನು ಮಾಡ್ಬೇಕಂತ ನಾನು ಪ್ರಯತ್ನ. ಮೇಡಮ್, ನಿಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ನಿಮ್ಗೆ ಗೊತ್ತಿದೆನಾ? ಅಡ್ಡಾಡಿರು ಹೆಂಗೋ ಮೇಡಮ್? ನಿಮ್ಗೆ ಅಂದರೆ ಗ್ರಾಮಸ್ಥರ ನಾಡಿ ಮಿಡಿತ ಏನು ಬಲ್ಲವರಾಗಿದ್ದೀರಾ ಹೇಗೆ ಅಂತ? ಹೌದು ಸರ, ನಾನು ಪ್ರತಿಯೊಂದು ನಾನು ಗುಡಿಶ್ಯಾಗ್ರ, ನಾಗನೂರು, ಸೊಟಕನಾಳ, ಕಡದಳ್ಳಿ, ತಡಾಳ, ಆರಟ್ಟಿ, ದಾಟ್ನಾಳ, ಕನ್ನೂರು, ಬಾಗೂರು, ಹೆಬ್ಬಾಳ, ಗೊಬ್ಬರಗುಂಪಿ, ಅಂಬರಗೊಳ್ಳ, ಅಳಗವಾಡಿ, ಇನ್ನೂ ಹಲವು ನಮ್ಮ ಕ್ಷೇತ್ರ ಬರುವಂಥ 17 ಹಳ್ಳಿಗಳಿಗೆ ನಾನು ಆಲ್ರೆಡಿ ನಾನು ಈಗಾಗಲೇ ಕಾಂಟ್ಯಾಕ್ಟ್ನಾಗಿದ್ದೀನಿ. ನಾನು ಜನರ ಸಂಪರ್ಕನಾಗೂ ನಾನು ಅದೇನೆ ಸರ್. ಮೇಡಮ್, ತಮ್ಮ ಶಾಸಕರು ಸಾಮೂಹಿಕ ವಿವಾಹವನ್ನು ನೆರವೇರಿಸಿದ್ದಾರೆ. ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು ಮೇಡಮ್? ಸರ್, ಇದು ಭಾಳ ಒಳ್ಳೆಯ ಕೆಲಸ ಸರ್. ಇದು ನಮ್ಮ ನವಲಗುಂದ ತಾಲೂಕಿನಾಗ ಮತ್ತು ನಮ್ಮ ಕೋನಡ್ಡಿ ಸಾಹೇಬರು 51 ಜೋಡಿನ ಮದುವೆ 75 ಜೋಡಿನ ಸಾಮೂಹಿಕ ವಿವಾಹ ಕೊಡಕತ್ತಾರ ರೀ. ಅದು ಒಳ್ಳೆಯ ಇದು ರೀ. ಇದು ಯಾಕಂದ್ರೆ ಈಗ ರೈತರ ಕಷ್ಟ ಭಾಳ ಐತಿ. ಯಾಕಂದ್ರೆ ಬೆಳೆ ಕೈ ಬಂದಿದ್ದು ಬಾಯಿಗೆ ಬರೋಂಗಿಲ್ಲ. ರೈತರಿಗೆ ಭಾಳ ನುಕ್ಸಾನ್ ಆಗೈತಿ. ಅದ್ರ ಸಂಬಂಧ ಈಗ ಸಾಮೂಹಿಕ ವಿವಾಹ ಮಾಡೋದ್ರಿಂದ ಭಾಳ ಅನುಕೂಲ ಆಗೈತಿ. ನಮ್ಮ ರೈತರಿಗೆ, ನಮ್ಮ ಜನರಿಗೆ ಭಾಳ ಅನುಕೂಲ ಆಗೈತಿ. ನಮ್ಮ ಸಾಹೇಬರಿಗೆ ಈ 75 ಜೋಡಿ ಮದುವೆ ಮಾಡಿಕೊಡ್ತಾರಲ್ಲ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಅವ್ರಿಗೆ ಎಲ್ಲರಿಗೂ ಶುಭಾಶಯಗಳು ನನ್ನಿಂದ. ಮೇಡಮ್, ಕೊನೆಯದಾಗಿ ನಿಮ್ಮ ಅಂದರೆ ಜಿಲ್ಲಾ ಮಟ್ಟದ ವರಿಷ್ಠರಿಗೆ ನಿಮ್ಮ ಟಿಕೆಟ್ ಬಗ್ಗೆ ಏನು ಹೇಳಲ್ಪಡ್ತೀರಿ? ನಾನು ಏನು ಹೇಳ್ಬೇಕ್ರಿ,
ಅವರ ಒಂದು ಇಚ್ಛಾ ಒಟ್ಟು ನನಗೆಲ್ಲ ಸಾಕಷ್ಟು ನನಗೆ ಐತಿ. ಆದ್ರೆ ಅವರ ವರಿಷ್ಠರಿಗೆ ಒಂದು ನನಗೆ ಒಂದು ಅನುಕೂಲ ಮಾಡಿಕೊಡ್ಲಿ ಅಂತ ಬೇಡ್ಕೊತಿದ್ದೇನೆ ಇಷ್ಟೇ ಸರ್. ಅಂದರೆ ಇದೊಂದು ಕಾಲಾವಕಾಶ ನಿಮಗೆ ಸೇವೆ ಮಾಡಲು. ಸರ್, ನಾನು ಗೋಶೆದಾಗ ಹುಟ್ಟಿ ಬೆಳೆದವಳು. ನಾನು ನಮ್ಮ ಮನೆಯಲ್ಲಿ ನಮ್ಮ ಮನೆತನದಾಗ ಯಾರೂ ಹೊರಗೆ ಬಂದವರಲ್ಲ. ನಾನು ಇನ್ನೂ ಒಂದು ಸೇವೆ ಮಾಡ್ಬೇಕು, ನನಗೆ ಯಾರ್ದು ಕಷ್ಟ ನೋಡೋಕೆ ಆಗ್ತಾಯಿಲ್ಲ. ಅದ್ರ ಸಂಬಂಧ ನಾನು ಏನೋ ಒಂದು ಕಷ್ಟಕ್ಕೆ ಅನುಕೂಲ ಆಗಬೇಕು, ಜನರಿಗೆ ನಾನು ಒಂದೇನೋ ಅನುಕೂಲ ಮಾಡಿಕೊಡ್ಬೇಕು, ಜನರ ಸೇವೆ ಮಾಡಬೇಕು ಅಂತೇಳಿ ನಾನು ಬಂದೀನಿ. ನಾನು ಬಂದಿದ್ದಕ್ಕೂ ನನಗೆ ವರಿಷ್ಠರು ನನಗೆ ಅನುಕೂಲ ಮಾಡಿ ನನಗೊಂದು ಟಿಕೆಟ್ ಕೊಟ್ಟರೆ ನಾನು ಅವರಿಗೆ ನಾನು ಏನು ಹೇಳಬೇಕು ನಾನು ಅದು ದೇವ್ರಿಗೆ ಗೊತ್ತು. ಆದರೆ ನನಗೆ ಕೊಟ್ಟರೆ ಭಾಳ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೊರಗೆ ಬರಬಾರ್ದಿತ್ತು, ಒಂದೇ ಮಾತು. ಬಂದೆ ನನ್ನ ಬಳಕ ನಾನು ಒಂದೇನೋ ಮಾಡ್ಬೇಕನ್ನೋದು ನನಗೆ ವಿಚಾರ ಐತಿ. ನಾನು ಮಾಡೇ ಮಾಡ್ತೀನಿ. ನಾನು ಜನರ ಮನಸ್ಸಿನಾಗ ನಾನು ಉಳ್ಕೋತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕೇಳಿದ್ರಲ್ಲ ವೀಕ್ಷಕರೇ, ರೇಣುಕಾ ಹೊಂಗಲ್ ಮೇಡಮ್ ಅವರು ಮಾತಾಡಿದ್ದು. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ, ಕ್ಷೇತ್ರದಲ್ಲಿ ಅಂದರೆ ಅಳಗವಾಡಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ನಾನು ಭೇಟಿ ಕೊಟ್ಟಿದ್ದೇನೆ. ಪ್ರತಿಯೊಬ್ಬ ಗ್ರಾಮದ ನಾಗರಿಕರ ನಾಡಿ ಮಿಡಿತವನ್ನು ಬಲ್ಲವರಾಗಿದ್ದಾರೆ. ಹೀಗಾಗಿ ಟಿಕೆಟ್ ನನಗೆ ಕೊಟ್ಟರೆ ಗೆಲುವು ಕೂಡ ಸಮೀಪ ಇದೆ, ನನಗೆ ಕೊಡಿ ಅಂತ ಮೇಡಮ್ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೋ. ಮೇಡಮ್ ಅವರಿಗೆ ಟಿಕೆಟ್ ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಈ ರೇಣುಕಾ ಹೊಂಗಲ್ ಅವರ ಮಾತುಗಳನ್ನು ಮತ್ತೆ ಇದೇ ರೀತಿಯಾಗಿ ಚಿಕ್ಕ ಹೋಮ್ ಡೆಬಿಟ್ನಲ್ಲಿ ಮತ್ತೆ ಕಾಣಸಿಗುವ. ಅಲ್ಲಿವರೆಗೂ ನೋಡ್ತಾ ಇರಿ ಜೀವನದ ನೆರಳು ಚಾನಲ್. ನಮಸ್ಕಾರ.